ಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಮಾಡೋ ಬೇಳೆ ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡಿ, ನೀರಿನಲ್ಲಿ ಚಿಟಿಕೆ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ನಾದ್ಕೋಬೇಕು. ಈ ರೀತಿ ಸಾಫ್ಟ್ ಆಗಿ ಹಿಟ್ಟನ್ನು ನಾದಿ ಎಣ್ಣೆ ಹಚ್ಚಿ 1 ಅವರ್ ನೆನೆಯೋದಕ್ಕೆ ಬಿಡಿ. ಹೂರ್ಣ ರೆಡಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಕಡಲೆಬೇಳೆ ನೀರು ಹಾಕಿ ತೊಳೆದು ಕುಕ್ಕರಿಗೆ ಹಾಕಿ 2 ಕಪ್ ನೀರು, ಸ್ವಲ್ಪ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಡು ಬೇಳೆನ ಬೇಯಿಸಿ ಕಟ್ ಸೆಪರೇಟ್ ಮಾಡ್ಕೊಳ್ಳಿ. ಸಿಹಿಗೆ 1.5 ಕಪ್ ಅಷ್ಟು ಬೆಲ್ಲ ಹಾಕಿ, ನಂತರ ಫ್ಲೇವರ್ಗೋಸ್ಕರ ಇಲ್ಲಿ ಏಲಕ್ಕಿ ಮತ್ತು ಸೋಂಪನ್ನು ಹಾಕಿ ಮಿಕ್ಸ್ ಮಾಡಿ, ಬೆಲ್ಲದಲ್ಲಿರೋ ನೀರಿನಾಂಶ ಎಲ್ಲ ಇಂಗುವರೆಗೂ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಬೇಯಿಸಬೇಕು. ಈ ರೀತಿ ಡ್ರೈ ಆದಮೇಲೆ ಒಂದು ಸ್ಟ್ರೈನರ್ಗೆ ಹಾಕಿ ಒಂದು ಗ್ಲಾಸಿಂದ ಇದನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಹೂರಣ ಬರುತ್ತೆ. ನಾವು ಮಿಕ್ಸರಲ್ಲಿ ಹಾಕೋದಕ್ಕಿಂತ ಈ ರೀತಿ ಹೂರಣ ಮಾಡಿ ನೋಡಿ, ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ನೆಂದಿರೋ ಕಣಕನ ತಗೊಂಡು ಮಧ್ಯದಲ್ಲಿ ಈ ರೀತಿ ಸ್ಟಫ್ ಮಾಡಿಕೊಂಡು ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಮೇಲೆ ಈ ರೀತಿ ತೆಳುವಾಗಿ ಹೋಳಿಗೆನ ಲಟ್ಟಿಸಿ ಎರಡೂ ಕಡೆ ಹೊಂಬಣ್ಣ ಬರೋವರೆಗೂ ಬೇಯಿಸಿದ್ರೆ ಸೂಪರ್ ಆದ ಬೇಳೆ ಹೋಳಿಗೆ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ.